ಇಲ್ಲಿಯವರೆಗೆ. ಒಮ್ಮೆಲೆ ಕಾವ್ಯ ರಾತ್ರಿ ಮಾಡಿದ್ದ ಎಲ್ಲ ಕೆಲಸಗಳು ಅವನ ಮನಸ್ಸಿನಲ್ಲಿ ಓಡಾಡತೊಡಗಿದವು. ಇಲ್ಲಿ ಭೂತ ಇದೆ, ನಾನು ಇಲ್ಲಿ ಇರಲು ಬಯಸುವುದಿಲ್ಲ. ದಯವಿಟ್ಟು ನೀನು ಇಲ್ಲಿಯೇ ಇರು, ನನಗೆ ತುಂಬ ಹಸಿವಾಗಿದೆ. ನೀನು ನನಗೆ ಊಟ ಕೊಡದಿದ್ದರೆ ನಾನು ತಾತನ ಬಳಿ ಹೇಳುತ್ತೇನೆ. ವಿರಾಟ್ನ ಮನಸ್ಸಿನಲ್ಲಿ ಈ ಎಲ್ಲ ವಿಚಾರಗಳು ತಿರುಗುತ್ತಿದ್ದವು ಮತ್ತು ಕಾವ್ಯ ಮಾಡಿದ್ದ ಕೆಲಸಗಳನ್ನು ನೆನಪಿಸಿಕೊಂಡು ಅವನ ತುಟಿಯಲ್ಲಿ ನಗು ಮೂಡಿತು. ಮುಂದುವರಿದ ಭಾಗ. ಅದೇ ಸಮಯದಲ್ಲಿ ಅವನ ಕಣ್ಣು ಎದುರಿನ ಕನ್ನಡಿಯ ಮೇಲೆ ಬಿದ್ದಿತು. ಅದರಲ್ಲಿ ತಾನು ನಗುತ್ತಿರುವುದನ್ನು ನೋಡಿ ಆಶ್ಚರ್ಯಚಕಿತನಾದನು. ತಾನು ನಗುತ್ತಿದ್ದೇನೆ ಎಂದು ಅವನಿಗೆ ನಂಬಲಾಗಲಿಲ್ಲ. ಅದು ಕೂಡ ಕಾವ್ಯಳ ಕಾರಣದಿಂದಾಗಿ. ವರ್ಷ ಹೊರತುಪಡಿಸಿ ಬೇರೆ ಯಾರ ಕಾರಣಕ್ಕಾಗಿ ಅವನು ನಗುತ್ತಿದ್ದರೆ ಅದು ಕಾವ್ಯ ಆಗಿದ್ದಳು. ಮತ್ತೊಮ್ಮೆ ಅವನು ಸಂಪೂರ್ಣ ಕೋಪ ಮತ್ತು ದ್ವೇಷದಿಂದ ತುಂಬಿದನು. ಮುಂದಿನ ಕ್ಷಣದಲ್ಲಿ ಅವನ ಮುಖದಲ್ಲಿ ನಗುವಿನ ಬದಲು ಕಠೋರತೆಯನ್ನು ತಂದುಕೊಂಡನು ಮತ್ತು ಕಾವ್ಯಳನ್ನು ನಿರ್ಲಕ್ಷಿಸಿ ಅಲ್ಲಿಂದ ಹೋಗಿಬಿಟ್ಟನು. ಅವನು ಹೊರಗೆ ಹೋದಾಗ ಭೂಪೇಂದ್ರರವರು ಕುಳಿತಿದ್ದರು. ತನ್ನ ತಾತನನ್ನು ನೋಡಿ ಅವನಿಗೆ ಇನ್ನಷ್ಟು ಕೋಪ ಬಂತು. ಮನಸ್ಸಿಲ್ಲದೆ ಅವರಿಗೆ ನಮಸ್ಕರಿಸಿ ಮುಂದೆ ಹೋದನು. ಭೂಪೇಂದ್ರರವರು, ಎಲ್ಲಿಗೆ ಹೋಗುತ್ತಿದ್ದೀಯಾ? ಇಂದು ಗಹನ ಬರಲಿದ್ದಾಳೆ ಎಂದು ನಿನಗೆ ಗೊತ್ತು ತಾನೆ ಎಂದರು. ಮಧ್ಯಾಹ್ನಕ್ಕಿಂತ ಮುಂಚೆ ಬರುತ್ತೇನೆ ಎಂದು ಹೇಳಿ ವಿರಾಟ್ ಅಲ್ಲಿಂದ ಹೋಗಿಬಿಟ್ಟನು. ಭೂಪೇಂದ್ರರವರು ಇವನಿಗೆ ಕೋಪ ಮೂಗಿನ ತುದಿಯಲ್ಲಿ ಇರುತ್ತದೆ ಎಂದು ಹೇಳಿದರು. ಅನುಪಮ್ರವರು ಹಿಂದಿನಿಂದ, ಅಪ್ಪ, ಅವನು ಯಾವುದೇ ಯೋಚನೆ ಮಾಡದೆ ಮಾತನಾಡುತ್ತಾನೆ ಎಂದು ಹೇಳಿದರು. ಭೂಪೇಂದ್ರರವರು ಅವನತ್ತ ದುರುಗುಟ್ಟಿ ನೋಡುತ್ತಾ, ನನ್ನ ವಿರಾಟ್ ಬಗ್ಗೆ ನನಗೆ ಹೆಮ್ಮೆ ಇದೆ. ನನ್ನ ಒಂದು ಮಾತಿಗೆ ಅವನು ಕೋಪಗೊಂಡು ತನಗೆ ಗೊತ್ತೇ ಇಲ್ಲದ ಕಾವ್ಯಳನ್ನು ಮದುವೆಯಾದನು. ಇಂದಿನ ಕಾಲದಲ್ಲಿ ತಮ್ಮ ಹೆತ್ತವರ ಮಾತನ್ನು ಕೇಳುವ ಮಕ್ಕಳು ತುಂಬ ಕಡಿಮೆ. ಕಾವ್ಯ ಈಗ ಎದ್ದು ಹೊರಗೆ ಬರುತ್ತಿದ್ದಳು. ತಾತನ ಮಾತು ಕೇಳಿ ಅವಳ ಕಾಲುಗಳು ಬಾಗಿಲಿನ ಬಳಿ ನಿಂತು ಹೋದವು. ಅವಳು ಅಲ್ಲಿಯೇ ನಿಂತು ಭೂಪೇಂದ್ರರವರ ಮಾತುಗಳನ್ನು ಕೇಳುತ್ತಿದ್ದಳು. ಅನಂತರ ಅವಳು ಮತ್ತೆ ಕೋಣೆಗೆ ಹೋದಳು. ನನಗೆ ನನ್ನ ವಿರಾಟ್ ಮೇಲೆ ನಂಬಿಕೆ ಇದೆ. ನನ್ನ ಒಂದು ಮಾತಿಗೆ ಅವನು ಕಾವ್ಯಳನ್ನು ಮದುವೆಯಾದನು. ಅವನಿಗೆ ಆಕೆ ಯಾರು ಎಂದೂ ಗೊತ್ತಿರಲಿಲ್ಲ ಎಂಬ ಭೂಪೇಂದ್ರರವರ ಮಾತುಗಳು ಅವಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಕಾವ್ಯಳಿಗೆ ಮದುವೆಯಾದಾಗಿನಿಂದ ಈವರೆಗಿನ ಎಲ್ಲ ಸಂದರ್ಭಗಳು ನೆನಪಾದವು. ಕೋಪದಿಂದಲೇ ಆದರೂ ವಿರಾಟ್ ತನ್ನ ಬಗ್ಗೆ ಕಾಳಜಿ ವಹಿಸಿದ್ದ ಎಂಬುದು ಅವಳಿಗೆ ಅರಿವಾಯಿತು. ನಂತರ ಕಳೆದ ರಾತ್ರಿ ಅವಳು ವಿರಾಟ್ನನ್ನು ಹೇಗೆ ಕಿರಿಕಿರಿಗೊಳಿಸಿದಳು ಮತ್ತು ಅವನ ನಿದ್ರೆಯನ್ನು ಹಾಳು ಮಾಡಿದಳು ಎಂಬುದು ಅವಳಿಗೆ ನೆನಪಾಯಿತು. ನಾನು ಆ ಶಾಡಿಸಿ ಬಗ್ಗೆ ಏಕೆ ಇಷ್ಟು ಯೋಚಿಸುತ್ತಿದ್ದೇನೆ? ಅವಳು ಮುಖವನ್ನು ತಿರುಗಿಸಿಕೊಂಡು ಹೇಳುತ್ತಾಳೆ. ಬಹುಶಃ ಅವಳು ಅದನ್ನು ಸುಳ್ಳು ಹೇಳುತ್ತಿದ್ದಳು, ಆದರೆ ಸುಳ್ಳು ಹೇಳಲು ಸಾಧ್ಯವಾಗಲಿಲ್ಲ. ಕಾವ್ಯ, ನಿನ್ನೆ ರಾತ್ರಿ ಅವನು ನಿನಗೆ ಎಷ್ಟು ಸಹಾಯ ಮಾಡಿದನೋ ಅದಕ್ಕೆ ಒಂದು ಧನ್ಯವಾದರೂ ಹೇಳಬೇಕು ಎಂದು ಹೇಳಿಕೊಂಡು ಅವಳು ಸ್ಟಡಿ ರೂಮಿನ ಕಡೆಗೆ ಹೋಗುತ್ತಾಳೆ. ಆದರೆ ವಿರಾಟ್ ಆಫೀಸಿಗೆ ಹೋಗಿರುವುದು ಅವಳಿಗೆ ಗೊತ್ತಿರಲಿಲ್ಲ. ಅವಳು ನಿಧಾನವಾಗಿ ಬಾಗಿಲು ತೆರೆದು ಒಳಗೆ ಒಮ್ಮೆ ನೋಡುತ್ತಾ, ಹಲೋ ಮಿಸ್ಟರ್ ವಿರಾಟ್ ಎಂದು ಕರೆದಳು. ಆದರೆ ಒಳಗೆ ಯಾರೂ ಇರಲಿಲ್ಲ. ಒಳಗೆ ಹೋಗುತ್ತಾ, ಅಯ್ಯೋ, ಇವನು ಎಲ್ಲಿ ಹೋದ ಎಂದು ಹೇಳುತ್ತಾಳೆ. ಅವಳು ಸ್ಟಡಿ ರೂಮಿನಲ್ಲಿರುವ ಟೇಬಲ್ ಮೇಲೆ ಎಲ್ಲ ಫೈಲ್ಗಳು ಹರಡಿಕೊಂಡಿರುವುದನ್ನು, ಸೋಫಾದ ಮೇಲೆ ಹೊದಿಕೆ ಎಸೆಯಲ್ಪಟ್ಟಿರುವುದನ್ನು ನೋಡುತ್ತಾಳೆ. ವಿರಾಟ್ನ ಬಟ್ಟೆಗಳು ಕೂಡ ಅಲ್ಲಲ್ಲಿ ಬಿದ್ದಿದ್ದವು. ಒಟ್ಟಿನಲ್ಲಿ ಒಂದೇ ಒಂದು ವಸ್ತು ತನ್ನ ಸ್ಥಾನದಲ್ಲಿ ಇರಲಿಲ್ಲ. ಕಾವ್ಯ ಅಷ್ಟೊಂದು ಬಡಬಡಾಯಿಸುತ್ತಾನೆ, ಆದರೆ ಸ್ಟಡಿ ರೂಮನ್ನು ಏನು ಮಾಡಿದ್ದಾನೆ ನೋಡಿ ಎಂದು ಗೊಣಗುತ್ತಾ ಸಂಪೂರ್ಣ ಸ್ಟಡಿ ರೂಮನ್ನು ಸ್ವಚ್ಛಗೊಳಿಸಿ ನಂತರ ಸ್ನಾನಕ್ಕೆ ಹೋಗುತ್ತಾಳೆ. ಅತ್ತ ಅಮೆರಿಕದಲ್ಲಿ ರಾತ್ರಿ ಗಾಢವಾಗಿತ್ತು. ಎಲ್ಲರೂ ನಿದ್ದೆ ಮಾಡುತ್ತಿದ್ದರೆ ವಿವೇಕ್ಗೆ ನಿದ್ದೆ ಬರಲಿಲ್ಲ. ಇಂದು ತನಗೆ ಏನಾಯಿತು ಎಂದು ಇನ್ನೂ ಆಶ್ಚರ್ಯಪಡುತ್ತಿದ್ದನು. ಆ ಹುಡುಗಿ ಅವನ ಪುರುಷತ್ವವನ್ನು ಪ್ರಶ್ನಿಸಿ ಹೋದಳು ಮತ್ತು ಅವನು ಮೌನವಾಗಿ ಅವಳ ನಿಂದನೆಗಳನ್ನು ಸಹಿಸಿಕೊಂಡನು. ಯಾರ ಕಾರಣಕ್ಕಾಗಿ? ಅವನ ಮನಸ್ಸಿನಲ್ಲಿ ಅವನೇ ಇದ್ದ ಕಾರಣಕ್ಕೆ ಮಾತ್ರ. ಅವನ ಕೋಣೆಯ ಲೈಟನ್ನು ಆಫ್ ಮಾಡಿ ಒಂದು ಕೈಯಲ್ಲಿ ಸಿಗರೆಟ್ ಮತ್ತು ಇನ್ನೊಂದು ಕೈಯಲ್ಲಿ ಬಿಯರ್ ಬಾಟಲಿಯನ್ನು ಹಿಡಿದು ಕುಳಿತನು. ಸಿಗರೆಟ್ ಸೇದುತ್ತಾ, ಇದು ಎಲ್ಲ ನಿನ್ನ ಕಾರಣದಿಂದಲೇ ಆಯಿತು ಮಿಸ್ ಅಪರಿಚಿತೆ. ನಿನ್ನ ಕಾರಣದಿಂದ ನನ್ನ ರಾತ್ರಿ ಹಾಳಾಯಿತು. ಇದಕ್ಕೆ ನೀನು ಬೆಲೆ ತೆರಬೇಕು ಎಂದು ಬಹಳ ಕೋಪದಿಂದ ಹೇಳುತ್ತಿದ್ದನು. ಇತ್ತ ಭಾರತದಲ್ಲಿ ಕೋಪದಿಂದ ತುಂಬಿಕೊಂಡಿರುವ ವಿರಾಟ್ ಆಫೀಸಿಗೆ ತಲುಪುತ್ತಾನೆ. ಈ ಕೋಪ ಅವನಿಗೆ ತಾನು ಮಾಡಿದ ತಪ್ಪುಗಳಿಗೆ ಸ್ವತಃ ತನ್ನ ಮೇಲೆಯೇ ಬರುತ್ತಿತ್ತು. ಯಾಕೆಂದರೆ ಇಂದು ಕಾವ್ಯಳನ್ನು ನೋಡಿ ಎಲ್ಲವನ್ನು ಮರೆತು ಹೋದನು. ಮತ್ತು ಅದಕ್ಕಿಂತ ದೊಡ್ಡ ವಿಷಯವೆಂದರೆ ಅವನು ಮುಗುಳ್ನಕ್ಕಿದನು. ಅವನು ಕೇವಲ ವರ್ಷಾಳಿಗಾಗಿ ಮಾತ್ರ ನಗುತ್ತಿದ್ದನು, ಆದರೆ ಇಂದು ಕಾವ್ಯಳ ಕಾರಣದಿಂದಾಗಿ ನಗುತ್ತಿದ್ದನು ಎಂಬ ಕಾರಣಕ್ಕೆ ಅವನ ಮನಸ್ಸು ಕುದಿಯುತ್ತಿತ್ತು. ಕಾವ್ಯ ಸ್ನಾನ ಮಾಡಿ ಹೊರಬಂದು ರೆಡಿಯಾಗಿ ಉಷಾರವರ ಬಳಿ ಹೋದಳು. ಉಷಾರವರು ಗಹನಾಳಿಗೆ ಇಷ್ಟವಾದ ಅಡುಗೆಯನ್ನು ಮಾಡುತ್ತಿದ್ದರು. ಗುಡ್ ಮಾರ್ನಿಂಗ್ ಅಮ್ಮ ಎಂದು ಕಾವ್ಯ ಹಿಂದಿನಿಂದ ಉಷಾರವರನ್ನು ತಬ್ಬಿಕೊಂಡಳು. ಬಾ ಮಗಳೇ, ತಿಂಡಿ ತಿನ್ನು ಎಂದು ಪ್ರೀತಿಯಿಂದ ಉಷಾರವರು ಹೇಳಿದರು. ನೀವು ತಿಂದ್ರ ಅಮ್ಮ ಎಂದು ಕಾವ್ಯ ಕೇಳಿದಳು. ಇಲ್ಲ,
ನಾನು ನಂತರ ತಿನ್ನುತ್ತೇನೆ ಎಂದು ಹುಷಾರ್ ಅವರು ಹೇಳಿದರು. ಕಾವ್ಯ ಅವರನ್ನು ಹೆಗಲಿನಿಂದ ಹಿಡಿದು ಆರಾಮವಾಗಿ ಕುರ್ಚಿಯಲ್ಲಿ ಕೂರಿಸಿ ನಂತರ ಬೇಡ, ನಾವಿಬ್ಬರು ಒಟ್ಟಿಗೆ ತಿನ್ನುತ್ತೇವೆ ಎಂದು ಹೇಳುತ್ತಾ ಇಬ್ಬರಿಗೂ ತಿಂಡಿ ಹಾಕುತ್ತಾಳೆ. ಸೋಫಾದಲ್ಲಿ ಕುಳಿತಿದ್ದ ಭೂಪೇಂದ್ರರವರು ಎಲ್ಲವನ್ನೂ ನೋಡುತ್ತಿದ್ದರು. ಅವರು ಕಾವ್ಯಳನ್ನು ನೋಡುತ್ತಾ ಮನಸ್ಸಿನಲ್ಲಿ ಏನು ಆಗುತ್ತಿದೆಯೋ ಸರಿಯಾಗಿದೆ, ಈ ಹುಡುಗಿ ವಿವೇಕಕ್ಕೆ ಸರಿಯಾದ ಹುಡುಗಿಯಲ್ಲ ಎಂದುಕೊಂಡರು. ಉಷಾ ಮತ್ತು ಕಾವ್ಯ ಇಬ್ಬರು ಒಟ್ಟಿಗೆ ತಿನ್ನುತ್ತಿದ್ದರು. ನಂತರ ಗಹನ ಬರುವ ತಯಾರಿಯಲ್ಲಿ ತೊಡಗಿದರು. ಸಮಯ ಕಳೆದು ಮಧ್ಯಾಹ್ನವಾಯಿತು. ಈಗ ಗಹನ ಯಾವಾಗ ಬರುತ್ತಾಳೆ ಎಂದು ಎಲ್ಲರೂ ಕಾಯುತ್ತಿದ್ದರು. ತನ್ನ ಮಾತಿನಂತೆ ವಿರಾಟ್ ಮಧ್ಯಾಹ್ನವೇ ಮನೆಗೆ ಬಂದಿದ್ದನು. ಎಲ್ಲರೂ ಹಾಲ್ನಲ್ಲಿ ಕುಳಿತಿದ್ದರು. ಕಾವ್ಯ ಕೂಡ ಅಲ್ಲಿಯೇ ಕುಳಿತಿದ್ದಳು. ವಿರಾಟ್ ಒಳಗೆ ಬಂದನು. ಅವನ ಕಣ್ಣು ಕಾವ್ಯಳ ಮೇಲೆ ಬಿದ್ದಿತ್ತು. ಬ್ರೌನ್ ಬಣ್ಣದ ಚೂಡಿದಾರ್, ಬಿಚ್ಚಿದ ಕೂದಲು, ನೆತ್ತಿಯಲ್ಲಿ ಸಣ್ಣ ಕುಂಕುಮ, ಹಣೆಯಲ್ಲಿ ಚಿಕ್ಕ ಬಿಂದಿ, ತುಟಿಯಲ್ಲಿ ಗುಲಾಬಿ ಲಿಪ್ಸ್ಟಿಕ್ ಮತ್ತು ಹತ್ತಿಯಂತೆ ಮೃದುವಾದ ಅವಳ ಬಿಳಿ ಕೆನ್ನೆ ಎಷ್ಟು ಸುಂದರವಾಗಿ ಕಾಣುತ್ತಿದ್ದವು ಎಂದು ವಿರಾಟ್ ನೋಡುತ್ತಿದ್ದನು. ಭೂಪೇಂದ್ರರವರ ಕಣ್ಣು ವಿರಾಟ್ ಮೇಲೆ ಬಿದ್ದಿತ್ತು. ವಿರಾಟ್ ಬಂದೆಯಾ, ಕುಳಿತುಕೋ, ಗಹನ ಈಗ ಬರುತ್ತಾಳೆ ಎಂದರು. ಅವರ ಮಾತನ್ನು ಕೇಳಿ ಕಾವ್ಯ ಒಮ್ಮೆ ವಿರಾಟ್ನತ್ತ ನೋಡಿದಳು. ಇಬ್ಬರ ಕಣ್ಣುಗಳು ಸೇರಿಕೊಂಡವು. ಆದರೆ ಮತ್ತೆ ಅವರು ಅಪರಿಚಿತರಂತೆ ತಮ್ಮ ತಮ್ಮ ಕಡೆಗೆ ನೋಡಿದರು. ವಿರಾಟ್ಗೆ ಅಲ್ಲಿ ಕುಳಿತುಕೊಳ್ಳಲು ಇಷ್ಟವಿರಲಿಲ್ಲ. ಆದರೆ ಗಹನಾಳಿಗಾಗಿ ಅವನು ಅಲ್ಲಿ ಕುಳಿತುಕೊಂಡನು. ಏಕೆಂದರೆ ನಿರಾಕರಿಸಿದರೆ ಅನಾವಶ್ಯಕ ಗೊಂದಲವಾಗುತ್ತದೆ. ಅಷ್ಟರಲ್ಲಿ ಕಾರಿನ ಹಾರ್ನ್ ಕೇಳಿ ಬಂತು ಮತ್ತು ಗಹನಾಳ ಸಿಹಿ ಧ್ವನಿ ನಾನು ಬಂದೆ ಎಂದು ಕೇಳಿಸಿತು. ಎಲ್ಲರ ಮುಖದಲ್ಲಿ ಸಂತೋಷ ತುಂಬಿಕೊಂಡಿತು. ವಿರಾಟ್ನ ಮುಖವು ಹೊಳೆಯಿತು. ಆಕೆಗೆ ಅತ್ಯಂತ ಪ್ರಿಯಳು ಗಹನ ಆಗಿದ್ದರಿಂದ ಗಹನ ಓಡಿ ಬಂದು ನೇರವಾಗಿ ವಿರಾಟ್ನನ್ನು ತಪ್ಪಿಕೊಂಡು ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡಿದ್ದೆ ಅಣ್ಣ ಎಂದು ಅಪ್ಪಿಕೊಂಡಳು. ವಿರಾಟ್ ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈ ಆಡಿಸುತ್ತಾ ನನ್ನ ತೂಫಾನ್ ಬಂದಳು ಎಂದನು. ಅಷ್ಟರಲ್ಲಿ ಗಹನಾಳ ಕಣ್ಣು ಹಿಂದೆ ನಿಂತಿದ್ದ ಕಾವ್ಯ ಮೇಲೆ ಬಿದ್ದಿತು. ಅವಳು ವೈಯಕ್ತಿಕವಾಗಿ ಕಾವ್ಯಳನ್ನು ಭೇಟಿಯಾಗದಿದ್ದರೂ ವಿವೇಕ್ ವಿಡಿಯೋ ಕಾಲ್ನಲ್ಲಿ ಪರಿಚಯಿಸಿದ್ದನು. ಗಹನ ಕಾವ್ಯಳ ಬಳಿಗೆ ಬಂದು ಅವಳ ಕೈ ಹಿಡಿದು ಓ ಮೈ ಗಾಡ್ ಅತ್ತಿಗೆ, ನೀವು ಎಷ್ಟು ಸುಂದರವಾಗಿದ್ದೀರಿ, ಫೋನ್ನಲ್ಲಿ ನೋಡಿದಾಗಲೂ ನೀವು ತುಂಬ ಸ್ವೀಟ್ ಆಗಿದ್ದೀರಿ ಎಂದು ಅನಿಸಿತ್ತು. ಆದರೆ ಇಂದು ನೀವು ಇನ್ನೂ ಹೆಚ್ಚು ಚೆನ್ನಾಗಿ ಕಾಣುತ್ತಿದ್ದೀರಿ ಎಂದಳು. ಅವಳ ಮಾತಿಗೆ ಕಾವ್ಯ ಬರೀ ನಕ್ಕಳು. ವಿರಾಟ್ ಕಾವ್ಯ ನಗುವನ್ನು ನೋಡುತ್ತಲೇ ಇದ್ದನು. ಗಹನ ವಿವೇಕ್ ಅಣ್ಣನ ಪ್ರೀತಿಯ ಪರಿಣಾಮವೇ ಅಲ್ವಾ ಎಂದು ಕಾವ್ಯಳನ್ನು ಚುಚ್ಚುತ್ತಾ ಹೇಳಿದಳು. ಆಕೆಗೆ ಒಂದೇ ಕ್ಷಣದಲ್ಲಿ ಎಲ್ಲವೂ ಹೇಗೆ ಬದಲಾಯಿತು ಎಂದು ಗೊತ್ತಿರಲಿಲ್ಲ. ಇದನ್ನು ಕೇಳಿ ಕಾವ್ಯಳ ನಗು ಕಣ್ಮರೆಯಾಯಿತು. ಅವಳ ಮುಖದಲ್ಲಿ ನೋವು ಕಾಣಿಸಿಕೊಂಡು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ವಿರಾಟ್ ಇದನ್ನು ಗಮನಿಸಿದನು. ಗಹನ ಕೂಡ ತಕ್ಷಣವೇ ಮೌನವಾಗಿದ್ದಳು. ಕಾವ್ಯ ಎಲ್ಲರ ಮುಂದೆ ಬಲಹೀನಲಾಗಲು ಇಷ್ಟವಿರಲಿಲ್ಲ. ಹಾಗಾಗಿ ಏನು ಹೇಳದೆ ತನ್ನ ಕೋಣೆಗೆ ಹೋದಳು. ಏನಾಯಿತು, ನಾನು ತಪ್ಪಾಗಿ ಏನಾದರೂ ಹೇಳಿದ್ದೇನಾ ಎಂದು ಗಹನ ತನ್ನ ತಪ್ಪನ್ನು ಒಪ್ಪಿಕೊಂಡಳು. ವಿರಾಟ್ ತಕ್ಷಣವೇ ಅಲ್ಲಿಂದ ಟೆರೆಸ್ಗೆ ಹೋದನು. ಹುಷಾರವರು ಗಹನಾಳ ಕೈ ಹಿಡಿದು ನನ್ನ ಜೊತೆ ಬಾ ಎಂದು ಹೇಳಿ ಅವಳನ್ನು ಕರೆದೊಯ್ದರು. ವಿರಾಟ್ ತುಂಬ ಬೇಜಾರಾಗಿ ಹೋದನು. ಮೊದಲು ಕಾವ್ಯಳ ನಗುವಿನಲ್ಲಿ ಮುಳುಗಿದ್ದನು. ನಂತರ ಅವಳ ಮುಖದಲ್ಲಿ ಕಂಡ ನೋವನ್ನು ನೋಡಿ ಅವನಿಗೂ ನೋವಾಯಿತು. ಅಷ್ಟೇ ಅಲ್ಲ, ಅವನ ಮನಸ್ಸು ಚಂಚಲವಾಗಿತ್ತು. ಅವನ ಕಣ್ಣಿನ ಮುಂದೆ ಕಾವ್ಯಳ ನಗುತ್ತಿರುವ ಮುಖ ಮತ್ತು ನೋವಿನಿಂದ ತುಂಬಿರೋ ಮುಖ ಒಂದೇ ಸಮಯದಲ್ಲಿ ಕಾಣುತ್ತಿತ್ತು. ಅವನು ಪಂಚಿಂಗ್ ಬ್ಯಾಗ್ ಮೇಲೆ ನಿರಂತರವಾಗಿ ಹೊಡೆಯುತ್ತಾ ಓ ನನಗೆ ಏನಾಗುತ್ತಿದೆ, ನಾನು ಹೇಗೆ ಆ ಹುಡುಗಿಯ ಬಗ್ಗೆ ಇಷ್ಟು ಯೋಚಿಸುತ್ತಿದ್ದೇನೆ, ಆ ಹುಡುಗಿ ನನ್ನ ಮನಸ್ಸಿನಲ್ಲಿ ನನ್ನ ಯೋಚನೆಗಳಲ್ಲಿ ಇರಬಾರದು, ನಾನು ಅವಳನ್ನು ಬಿಡುವುದಿಲ್ಲ ಎಂದು ಬಹಳ ಕೋಪದಿಂದ ಹೇಳುತ್ತಿದ್ದನು. ಕಾವ್ಯ ತನ್ನ ಕೋಣೆಗೆ ಹೋಗಿದ್ದಳು. ಇಂದು ವಿವೇಕ್ ಎಂಬ ಹೆಸರು ಅವಳ ಹಳೆಯ ನೋವನ್ನು ಮತ್ತೆ ತೆರೆದಿಟ್ಟಿತು. ಆದರೆ ಅವಳು ಅಳಲು ಬಯಸಲಿಲ್ಲ. ವಿಶೇಷವಾಗಿ ವಿವೇಕ್ಗಾಗಿ ಅಳಲು ಬಯಸಲಿಲ್ಲ. ತನ್ನ ಗಮನವನ್ನು ಬೇರೆಡೆಗೆ ಸೆಳೆಯಲು ಅವಳು ಮ್ಯಾಗಝೀನ್ ಓದಲು ಶುರು ಮಾಡಿದಳು. ಅಷ್ಟರಲ್ಲಿ ಹುಷಾರವರು ಗಹನಾಳಿಗೆ ಎಲ್ಲವನ್ನೂ ಹೇಳಿದರು. ವಿವೇಕ್ ಹೇಗೆ ಮದುವೆಯ ದಿನ ಕಾವ್ಯಳನ್ನು ಬಿಟ್ಟು ಹೋಗಿದ್ದನು ಮತ್ತು ನಂತರ ಭೂಪೇಂದ್ರರವರು ಹೇಗೆ ವಿರಾಟ್ಗೆ ಕುಟುಂಬದ ಗೌರವದ ಬಗ್ಗೆ ಹೇಳಿ ಕಾವ್ಯಳನ್ನು ಮದುವೆಯಾಗುವಂತೆ ಕೇಳಿದ್ದರು ಎಂದು. ಹುಷಾರವರು ಕಾವ್ಯಳ ಸ್ಥಿತಿ, ವಿರಾಟ್ನ ಕೋಪ, ಭೂಪೇಂದ್ರರವರು ವಿವೇಕನನ್ನು ಮನೆಯಿಂದ ಹೊರಗೆ ಹಾಕಿದ್ದು, ಹೀಗೆ ಎಲ್ಲವನ್ನು ಗಹನಾಳಿಗೆ ಹೇಳಿದರು. ಗಹನ ಎಲ್ಲವನ್ನು ಕೇಳಿ ಆಶ್ಚರ್ಯಚಕಿತಳಾದಳು. ವಿವೇಕ್ ಹೀಗೆ ಮಾಡಬಹುದು ಎಂದು ಅವಳಿಗೆ ನಂಬಲಾಗಲಿಲ್ಲ. ಆದರೆ ಮರುಕ್ಷಣವೇ ಅವಳ ಮನಸ್ಸಿಗೆ ವರ್ಷಾಳ ನೆನಪಾಯಿತು. ವರ್ಷಾಳ ಬಗ್ಗೆ ಯೋಚಿಸುತ್ತಿದ್ದಾಗ ಗಹನಾಳಿಗೆ ಒಮ್ಮೆ ಶಾಕ್ ಆಯಿತು. ಅವಳ ಮನಸ್ಸಿನಲ್ಲಿ ವಿರಾಟ್ ಅನ್ನ ವರ್ಷಾಳನ್ನು ಪ್ರೀತಿಸುತ್ತಾರೆ. ವರ್ಷ ಏನಾದಳು, ಇದು ಏನಾಯಿತು ಎಂದು ಯೋಚಿಸುತ್ತಾ ವಿರಾಟ್ನ ಬಳಿಗೆ ಹೋದಳು. ವಿರಾಟ್ ಇನ್ನು ಪಂಚಿಂಗ್ ಬ್ಯಾಗ್ ಮೇಲೆ ತನ್ನ ಕೋಪವನ್ನು ಹೊರಹಾಕುತ್ತಿದ್ದನು. ಗಹನ ತಕ್ಷಣವೇ ಅವನ ಬಳಿಗೆ ಹೋಗಿ ಅಣ್ಣ, ನೀವು ಹೀಗೆ ಹೇಗೆ ಮಾಡಿದ್ರಿ, ವರ್ಷಾಳ ಬಗ್ಗೆ ಒಂದು ಬಾರಿಯಾದರೂ ಯೋಚಿಸಿಲ್ಲವೇ, ಅತ್ತಿಗೆಯೊಂದಿಗೆ ತಪ್ಪಾಗಿದೆ ಎಂದು ಒಪ್ಪಿಕೊಳ್ಳುತ್ತೇನೆ, ಆದರೆ ನೀವು ವರ್ಷಾಳೊಂದಿಗೆ ಅದೇ ಮಾಡಿದ್ದೀರಿ ಅಲ್ಲವಾ, ಏಕೆ ಹೀಗೆ ಮಾಡಿದಿರಿ, ನೀವು ನಿರಾಕರಿಸಬಹುದಿತ್ತು. ಈಗ ನೀವು ಸಂತೋಷವಾಗಿಲ್ಲ, ಕಾವ್ಯ ಅತ್ತಿಗೆಯೂ ಸಂತೋಷವಾಗಿಲ್ಲ ಮತ್ತು ವರ್ಷ ಕೂಡ ಸಂತೋಷವಾಗಿಲ್ಲ ಎಂದು ಹೇಳಿದಳು. ಅವಳ ಮಾತು ಕೇಳಿ ವಿರಾಟ್ ಇನ್ನೂ ಹೆಚ್ಚು ಕೋಪಗೊಂಡನು. ಕೋಪದಿಂದ ಅವನ ಕಣ್ಣುಗಳು ಕೆಂಪಾಗಿ ಬಿಟ್ಟವು. ಅವನು ಗಹನಾಳ ಮೇಲೆ ಕೂಗುತ್ತಾ ಆ ದ್ರೋಹಿಯ ಹೆಸರನ್ನು ನನ್ನ ಮುಂದೆ ತರಬೇಡ ಎಂದನು.
ಗಹನ ವಿರಾಟ್ನ ಕೋಪವನ್ನು ನೋಡಿ ಹೆದರಿದಳು. ವಿರಾಟ್ ಮುಂದುವರಿದು, ನಾನು ಆ ವರ್ಷಾಳಿಗಾಗಿ ಎಷ್ಟೆಲ್ಲ ಮಾಡಿದೆ. ನಾನು ನನ್ನ ಎಲ್ಲವನ್ನು ಬಿಡಲು ಸಿದ್ಧನಿದ್ದೆ. ಬಲವಂತವಾಗಿ ನನ್ನ ಹೆಂಡತಿಯಾದ ಆ ಹುಡುಗಿಯನ್ನು ಸಹಿಸಿಕೊಂಡೆ ಎಂದನು. ಈ ಹಣ, ಸಂಪತ್ತು, ಐಷಾರಾಮಿ ಎಲ್ಲವೂ ವರ್ಷಾಳಿಗಾಗಿ ಮಾತ್ರ. ಮತ್ತು ಅವಳು ನನ್ನೊಂದಿಗೆ ಏನು ಮಾಡಿದಳು? ನನ್ನನ್ನು ಬಿಟ್ಟು ಹೋದಳು. ಅವಳು ನನ್ನೊಂದಿಗೆ ಕೇವಲ ಸಮಯ ಕಳೆಯುತ್ತಿದ್ದಳು. ಆಕೆ ಹೆಸರು ಕೇಳಿದರೆ ನನಗೆ ದ್ವೇಷ, ಪ್ರೀತಿಯ ಮೇಲೆ, ಪ್ರೇಮದ ಮೇಲೆ ನನಗೆ ದ್ವೇಷ ಎಂದು ಹೇಳುತ್ತಾ ಅವನು ಅಲ್ಲಿಂದ ಹೋಗಿ ತನ್ನ ಕೋಣೆಯತ್ತ ಹೋದನು. ಗಹನ ಅಲ್ಲಿಯೇ ನಿಂತು ಆಶ್ಚರ್ಯ ಮತ್ತು ಗೊಂದಲಕ್ಕೊಳಗಾದಳು. ವಿರಾಟ್ ಹೇಳಿದ ಮಾತುಗಳು ಅವಳ ಕಿವಿಗಳಲ್ಲಿ ಓಡಾಡುತ್ತಿದ್ದವು. ಆ ದ್ರೋಹಿ ಹೆಸರನ್ನು ನನ್ನ ಮುಂದೆ ತರಬೇಡ. ಅವಳು ನನ್ನೊಂದಿಗೆ ಕೇವಲ ಸಮಯ ಕಳೆಯುತ್ತಿದ್ದಳು. ಆಕೆಯ ಹೆಸರು ಕೇಳಿದರೆ ನನಗೆ ದ್ವೇಷ ಎಂಬ ಮಾತುಗಳು ಅವಳ ಮನಸ್ಸನ್ನು ಕೆರಳಿಸಿದವು. ಗಹನ ಕೂಡ ವಿರಾಟ್ನ ಹಿಂದೆ ಹೋದಳು. ಕೋಪದಿಂದ ತುಂಬಿದ ವಿರಾಟ್ ತನ್ನ ಕೋಣೆಯ ಬಾಗಿಲು ತೆರೆದು ನೇರವಾಗಿ ಸ್ಟಡಿ ರೂಮ್ಗೆ ಹೋದನು. ಕಾವ್ಯ ಆ ಸಮಯದಲ್ಲಿ ಬಾತ್ರೂಮ್ನಲ್ಲಿ ಇದ್ದಳು ಮತ್ತು ವಿರಾಟ್ ಅವಳತ್ತ ಗಮನ ಕೊಡಲಿಲ್ಲ. ಅವನು ಸ್ಟಡಿ ರೂಮ್ನ ಬಾಗಿಲು ತೆರೆದಾಗ ಬೆಳಿಗ್ಗೆ ಅವನು ಹೋದಾಗ ಎಷ್ಟು ಅಸ್ತವ್ಯಸ್ತವಾಗಿದ್ದ ಕೋಣೆ ಈಗ ಎಷ್ಟು ಸ್ವಚ್ಛವಾಗಿದೆ ಎಂದು ನೋಡಿ ಆಶ್ಚರ್ಯಚಕಿತನಾದನು. ಅಷ್ಟರಲ್ಲಿ ಕಾವ್ಯ ಬಾತ್ರೂಮ್ನಿಂದ ಹೊರಗೆ ಬಂದಳು. ವಿರಾಟ್ ಅವಳತ್ತ ನೋಡಿ ಧಾವಿಸಿ ಬಂದು, ಸ್ಟಡಿ ರೂಮ್ಗೆ ನೀನೇ ಹೋಗಿದ್ದೀಯಾ ಎಂದು ಕೇಳಿದನು. ಕಾವ್ಯ ಬಹಳ ಸರಳವಾಗಿ, ಹೌದು, ನಾನು ನಿಮಗೆ ಥ್ಯಾಂಕ್ಸ್ ಎನ್ನುವಷ್ಟರಲ್ಲಿ ವಿರಾಟ್ ತುಂಬ ಕೋಪದಿಂದ ಅವಳ ಕೈಯನ್ನು ಹಿಡಿದು ತನ್ನ ಬಳಿಗೆ ಎಳೆದುಕೊಂಡು, ಹೌ ಡೇರ್ ಯು, ನನ್ನ ಅನುಮತಿ ಇಲ್ಲದೆ ನೀನು ನನ್ನ ಸ್ಟಡಿ ರೂಮ್ಗೆ ಹೋದೆಯಾ? ನನ್ನ ವಸ್ತುಗಳನ್ನು ನೀನು ಏಕೆ ಮುಟ್ಟಿದ್ದಿ? ನನ್ನ ಕೋಣೆಯನ್ನು ಅಸ್ತವ್ಯಸ್ತಗೊಳಿಸಿದ್ದಕ್ಕೆ ನಿನಗೆ ಸಾಕಾಗಲಿಲ್ಲವೇ? ಇನ್ನು ಸ್ಟಡಿ ರೂಮ್ಗೆ ಬಂದೆಯಾ? ನಿನಗೆ ಶಾಂತಿ ಸಿಗಲಿಲ್ಲವಾ? ಎಲ್ಲೆಲ್ಲೂ ನೀನು ಏಕೆ ಬರುತ್ತೀಯಾ? ಮೊದಲು ನನ್ನ ಜೀವನದಲ್ಲಿ, ನಂತರ ನನ್ನ ಮನೆಯಲ್ಲಿ, ಆಫೀಸಿನಲ್ಲಿ ಮತ್ತು ಈಗ ಎಂದು ತುಂಬ ಕೋಪದಿಂದ ಹೇಳಿದನು. ಅವನು ಕೋಪದಲ್ಲಿ ಕಾವ್ಯಳ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದನು. ಬಾಗಿಲಿನ ಹೊರಗೆ ನಿಂತಿದ್ದ ಗಹನ ಎಲ್ಲವನ್ನು ನೋಡಿ ಕೇಳುತ್ತಿದ್ದಳು. ವಿರಾಟ್ನ ಈ ರೂಪವನ್ನು ನೋಡಿ ಅವಳು ಆಶ್ಚರ್ಯಚಕಿತಳಾದಳು. ಮನಸ್ಸಿನಲ್ಲಿ, ಇದು ಎಲ್ಲವೂ ನಿನ್ನಿಂದಲೇ ಆಯಿತು ವರ್ಷ. ನೀನು ನನ್ನನ್ನು ಏನಾಗಿ ಮಾಡಿದ್ದೀಯಾ? ಏಕೆ ಹೀಗೆ ಮಾಡಿದಿ? ಈ ಪ್ರಶ್ನೆಗೆ ನಾನು ಉತ್ತರ ಪಡೆಯಲೇಬೇಕು ಎಂದು ಕೋಪದಿಂದ ವರ್ಷಗಳನ್ನು ಭೇಟಿಯಾಗಲು ಹೋದನು. ಮುಂದುವರಿಯುವುದು.